ಸಿಟಿಯಲ್ಲಿ ವಾಸ ಮಾಡೋ ಮಂದಿಗೆ ಶುದ್ಧವಾಗಿ ಹಣ್ಣು ತರಕಾರಿಗಳನ್ನು ಬೆಳೆಸಬೇಕು ಅಂತ ಆಸೆ ಇರುತ್ತೆ. ಆದರೆ ಕಾಂಕ್ರೀಟು ಕಾಡು ನಗರದಲ್ಲಿ ಇದಕ್ಕೆ ಜಾಗವೇ ಇಲ್ಲ. ಇರುವ ಅಂಗೈಯಗಲ ಜಾಗದಲ್ಲಿ ಹೇಗಪ್ಪ ಕೃಷಿ ಮಾಡೋದು ಅಂತ ಸುಮ್ಮನೆ ಕೂತವರೇ ಎಲ್ಲರೂ. ಆದರೆ ಇವತ್ತು ನಡೆದಂತಹ ಒಂದು ಕಾರ್ಯಾಗಾರ ಸಿಟಿಯಲ್ಲಿ, ಅದು ಕೂಡ ಮಣ್ಣು ಇಲ್ಲದೆ ತಾಜಾ ತರಕಾರಿಗಳನ್ನು ಬೆಳೆಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿತು. ಅದು ಎಲ್ಲಿ, ಏನು ಕತೆ ಅಂತ ಕೇಳೋದಿದ್ರೆ ಈ ರಿಪೋರ್ಟ್ ನೋಡಿ. ಈ ನಗರವಾಸಿಗಳಿಗೆ ಕೃಷಿ ಅನ್ನೋದು ಕನಸಿನ ಮಾತೆ ಸರಿ. ಇರೋದೇ ಕಾಂಕ್ರೀಟ್ ಕಾಡಿನ ಅಂಗೈಯಗಲ ಜಾಗದಲ್ಲಿ. ಅಂಥದ್ರಲ್ಲಿ ಕೃಷಿ ಹೇಗೆ ಸ್ವಾಮಿ ಮಾಡೋದು ಅಂತ ಮೂಗು ಮುರಿಯೋರೆ ಎಲ್ರು. ಆದರೆ ಮಂಗಳೂರಿನ ಪಾಂಡೇಶ್ವರದ ಫೋರಂ ಫಿಜಾ ಮಾಲ್ನಲ್ಲಿ ನಡೆದ ಒಂದು ವಿಭಿನ್ನ ಕಾರ್ಯಕ್ರಮ ಮಣ್ಣು ರಹಿತವಾಗಿ ನಗರವಾಸಿಗಳು ಕೂಡ ತಮಗಿಷ್ಟವಾದ ತರಕಾರಿ ಹಣ್ಣುಗಳನ್ನು ಬೆಳೆದು ಸವಿಯಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿತು. ಹೌದು, ಮಂಗಳೂರಿನ ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಎನ್ನುವ ಸಂಸ್ಥೆಯು ಪೇಟ್ ಬರೋ ಪ್ರಾಜೆಕ್ಟ್ ಮೂಲಕ ಇಂತಹ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಪೇಟ್ ಬರೋ ಪ್ರಾಜೆಕ್ಟ್ನ ಕಮಾಂಡರ್ ವಿ ಪ್ರಕಾಶ್ ಅವರು ನಗರದಲ್ಲಿ ಮಣ್ಣು ರಹಿತವಾಗಿ ಯಾವ ರೀತಿ ಹಣ್ಣುಗಳು ತರಕಾರಿಗಳನ್ನು ಬೆಳೆಸಬಹುದು ಎನ್ನುವುದನ್ನು ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಿದರು. ಜೊತೆಗೆ ಮನೆಗಳ ಟೆರೆಸ್ ಮೇಲೆ ಕೂಡ ಬಗೆ ಬಗೆಯ ಕೃಷಿಯನ್ನ ನಡೆಸುವ ಬಗ್ಗೆ ತರಬೇತಿ ನೀಡಿದ್ರು. ಇತ್ತೀಚೆಗೆ ರಸಗೊಬ್ಬರಗಳ ಹೆಚ್ಚಿದ ಬಳಕೆಯಿಂದಾಗಿ ಮಣ್ಣಿನಲ್ಲಿ ಬೆಳೆದ ಬೆಳೆಗಳು ವಿಷಯುಕ್ತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಕೃಷಿಗೆ ವರದಾನದಂತೆ ಇರುವ ಬಿಸಿಲು ಮತ್ತು ನಿಗದಿತ ನೀರನ್ನ ಬಳಸಿ ಗುಣಮಟ್ಟದ ಬೆಳೆಯನ್ನ ಬೆಳೆಯಬಹುದು ಎನ್ನುವುದನ್ನ ಕಾರ್ಯಾಗಾರ ತೋರಿಸಿಕೊಟ್ಟಿತು. ಅಂದಹಾಗೆ ಇಂತಹ ಒಂದು ಕಾರ್ಯಾಗಾರ ನಡೆದದ್ದು ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ. ರಾಜ್ಯದ ನಾನಾ ಭಾಗಗಳಿಂದ ತರಬೇತಿಗಾಗಿ ಅಭ್ಯರ್ಥಿಗಳು ಇಲ್ಲಿಗೆ ಆಗಮಿಸಿದ್ರು. My name is Commander CV Prakash and I'm basically a specialist in soil-less cultivation, and I'm here from Dharwar, where I live, to Mangalore to basically spread the knowledge of soil-less cultivation to the local people of Mangalore. The idea of doing this class is basically to teach people how to grow vegetables and herbs in a very simple manner on the rooftops or balconies using recyclable materials, so that we can have more people eating home-grown, locally grown food without the use of pesticides. ಈ ಸಂದರ್ಭ ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ನ ಆಡಳಿತ ನಿರ್ದೇಶಕ ತುಷಾರ್ ಸುರತ್ಕಲ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಪೇಟ್ ಬರೋ ಪ್ರಾಜೆಕ್ಟ್ ಮೂಲಕ ನಡೆದ ವಿನೂತನ ಕಾರ್ಯಾಗಾರವು ನಗರದಲ್ಲೂ ಕೃಷಿಯ ಪರಿಕಲ್ಪನೆಗೆ ಪ್ರೋತ್ಸಾಹ ನೀಡಿತು. ಇದು ತಾಜಾ ತರಕಾರಿ ಪ್ರಿಯ ನಗರವಾಸಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿತು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.